ಎಸ್ ನೋಡಿ, ಹಾಲಿಗೆ ನೀರನ್ನ ಬೆರೆಸೋದು ಸಾಮಾನ್ಯವಾದ ವಿಚಾರ ಇಂದಿನ ದಿನಗಳಲ್ಲಿ. ಎಸ್, ಆದ್ರೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ಗೆನೆ ನೀರು ಬೆರೆಸಿ ಎಲ್ಲರಿಗೂ ಸಹ ಆ ಒಂದು ಪೆಟ್ರೋಲ್ ಅನ್ನ ಎಲ್ಲಾ ಗಾಡಿಗಳಿಗೂ ಬಿಡ್ತಾ ಇದ್ದಾರೆ ಅನ್ನುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಎಸ್ ನೋಡಿ, ಈ ವ್ಯಕ್ತಿ ಕೇವಲ ಗಾಡಿಗಳಿಗೆ ಮಾತ್ರ ಪೆಟ್ರೋಲ್ ಅನ್ನ ಹಾಕ್ತಾರೆ, ಆದ್ರೆ ವಾಟರ್ ಬಾಟಲ್ಗಳನ್ನ ತೆಗೆದುಕೊಂಡು ಬಂದು ಯಾರೇ ಎಮರ್ಜೆನ್ಸಿ ಅಂತ ಹೇಳಿದ್ರು ಬಾಟಲ್ಗಳಿಗೆ ಪೆಟ್ರೋಲ್ ಹಾಕ್ತಾ ಇಲ್ಲ. ಎಸ್, ಕಾರಣ ಏನು ಅಂತ ಇಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ನೀರು ಮಿಕ್ಸ್ ಮಾಡ್ತಾ ಇರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಇಂಡಿಯನ್ ಡೀಸೆಲ್ ಪೆಟ್ರೋಲ್ ಬಂಕ್ ನಲ್ಲಿ ಈಗ ವಾಟರ್ ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಡೀಸೆಲ್ ಕೇಳಿದ್ರೆ ವಾಟರ್ ಮಿಕ್ಸ್ ಆಗಿರುವಂತಹ ಡೀಸೆಲ್ ನನ್ನ ಇಲ್ಲಿ ಆಗ್ತಾ ಇರುವಂತದ್ದು. ಕೋಟಗೆರೆ ತಾಲೂಕು ಅಗ್ರಹಾರ ಗ್ರಾಮಾಂತರ ಇಂಡಿಯನ್ ಪೆಟ್ರೋಲ್ ಬಂಕ್ ನಲ್ಲಿ ಈ ಒಂದು ಘಟನೆ ನಡೀತಾ ಇದೆ. ಎಸ್, ಇಲ್ಲಿ ಗ್ರಾಹಕರು ಪ್ರಶ್ನೆ ಮಾಡಿದ್ರೆ ನೀವು ನಮ್ಮ ಹತ್ರ ಡೀಸೆಲ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಈಗ ಮಾಲೀಕ ಸಬೂಬನ ಹೇಳ್ತಾ ಇದ್ದಾನಂತೆ. ನೋಡಿ, ಗ್ರಾಹಕರ ಮೇಲೆ ಈಗ ಮಾಲೀಕ ರೌಡಿಸಂ ಮಾಡ್ತಾನೆ ಅಂತ ಹೇಳಿ ಈಗ ಗ್ರಾಹಕರು ಆರೋಪ ಮಾಡ್ತಾ ಇರುವಂತದ್ದು. ನೋಡಿ, ವಾಹನಕ್ಕೆ ಅಲ್ಲಿ ಹಾಕಿಸ್ಕೊಂಡು ಡೀಸೆಲ್ ಅನ್ನ ಹಾಕಿಸ್ಕೊಂಡು ಹೋದ್ರೆ ಅರ್ಧ ದಾರಿಯಲ್ಲೇ ಗಾಡಿಗಳು ಎಲ್ಲವೂ ಸಹ ಸ್ಟಾಪ್ ಆಗ್ತಾ ಇದಾವೆ. ಕೆಟ್ಟು ನಿಂತಹ ಗಾಡಿ ಅಲ್ಲಿ ಮೆಕ್ಯಾನಿಕ್ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಡೀಸೆಲ್ ನಲ್ಲಿ ಅಲ್ಲಿ ನೀರು ಮಿಕ್ಸ್ ಆಗಿರುವಂತದ್ದು ಪತ್ತೆ ಆಗಿದೆ. ಎಸ್, ಇದು ಮೊದಲನೇ ಪ್ರಕರಣ ಅಂತಲ್ಲ, ಸಂಪೂರ್ಣವಾಗಿ ಅಲ್ಲಿ ಟ್ಯಾಂಕ್ ಖಾಲಿ ಆಗಿದ್ದಂತಹ ಸಂದರ್ಭದಲ್ಲಿ 1 ಲೀಟರ್ 2 ಲೀಟರ್ನ ಅಲ್ಲಿ ಡೀಸೆಲ್ ಅನ್ನ ಹಾಕ್ಸ್ಕೊಂಡಾಗ ಮತ್ತೆ ಅಲ್ಲಿ ಸಡನ್ ಆಗಿ ಕಾರ್ ನಿಂತ ಸಂದರ್ಭದಲ್ಲಿ ಅಲ್ಲಿ ಮೆಕ್ಯಾನಿಕ್ ಬಳಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಡೀಸೆಲ್ ನ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಆ ಡೀಸೆಲ್ ನಲ್ಲಿ ನೀರಿನ ಪ್ರಮಾಣ ಹೆಚ್ಚಿಂದಾಗಿರುವಂತದ್ದು ಬೆಳಕಿಗೆ ಬಂದಿದೆ. 1 ಲೀಟರ್ ವಾಟರ್ ಬಾಟಲ್ ಏನಾದ್ರು ತೆಗೆದುಕೊಂಡು ಅಲ್ಲಿ ಹೋದ್ರೆ ಪೆಟ್ರೋಲ್ ಸಹ ಹಾಕೋದಿಲ್ವಂತೆ ಆ ಮಾಲೀಕ. ಇಲ್ಲಿ ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕೋದು ಅಂತ ಹೇಳಿ ಈಗ ಕಿರಿಕ್ ಮಾಡ್ತಾ ಇದ್ದಾರೆ ಈಗ ಸಿಬ್ಬಂದಿಗಳು ಅಷ್ಟೇ. ಎಸ್, ಇಲ್ಲಿ ನೋಡಿ, ಬಂಕ್ ನಲ್ಲಿ ಡೀಸೆಲ್ ಹಾಕಿಸ್ಕೊಂಡಂತಹ ಎಲ್ಲ ವಾಹನಗಳು ಸಹ ಅರ್ಧ ದಾರಿಯಲ್ಲೇ ನಿಂತು ಹೋಗ್ತಾ ಇರುವಂತದ್ದು. ಕೆಟ್ಟು ನಿಂತ ಗಾಡಿ ಈಗ ಮೆಕ್ಯಾನಿಕ್ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಡೀಸೆಲ್ ನಲ್ಲಿ ನೀರು ಪತ್ತೆ ಆಗಿದೆ. 1 ಲೀಟರ್ ವಾಟರ್ ಬಾಟಲ್ಗೆ ಪೆಟ್ರೋಲ್ ಸಹ ಹಾಕೋದಿಲ್ಲ ಅಲ್ಲಿನ ಬಂಕ್ನ ಸಿಬ್ಬಂದಿಗಳು. ಬಾಟಲ್ಗೆ ಪೆಟ್ರೋಲ್ ಹಾಕಿದ್ರೆ ಕಳ್ಳ ಮಾರ್ಗ ಎಲ್ಲಿ ಬಯಲಾಗ್ಬಿಡ್ತದೆ ಅನ್ನುವಂತಹ ಭೀತಿ ಇರ್ತದಲ್ಲ, ಹಾಗಾಗಿ ಇನ್ನ ಕ್ಯಾನ್ಗಳಿಗೆ ಮಾತ್ರ ಇಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕ್ತೇವೆ ಅಂತ ಹೇಳಿ ಕಿರಿಕ್ ಮಾಡ್ತಾರೆ. ಅದನ್ನು ಅಷ್ಟೇ, ಇದೇನು ಪೆಟ್ರೋಲ್ ಬಂಕಾ ಇಲ್ಲ ವಾಟರ್ ಟ್ಯಾಂಕ್ ಅಂತ ಹೇಳಿ ಡೀಸೆಲ್ ಬದಲಿಗೆ ವಾಟರ್ ನ ಮಿಕ್ಸ್ ಮಾಡ್ತಾ ಇರುವಂತಹ ಡೀಸೆಲ್ ಈಗ ಮಾರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಈಗ ಅಲ್ಲಿನ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂತದ್ದು. ನೋಡಿ, ಇಲ್ಲಿ ಡೀಸೆಲ್ ತೆಗೆದುಕೊಂಡು ಹೋದಂತಹ ಸಾರ್ವಜನಿಕರು ಪ್ರಶ್ನೆ ಮಾಡಲು ಬಂದ್ರೆ ನೀವು ನಮ್ಮ ಬಂಕ್ ನಲ್ಲಿ ಡೀಸೆಲ್ ಅನ್ನ ತೆಗೆದುಕೊಂಡೇ ಇಲ್ಲ ಅಂತ ಹೇಳಿ ಈಗ ಅವ್ರಿಗೆ ವಾಪಸ್ ಸಬೂಬನ ಹೇಳ್ತಾ ಇರುವಂತದ್ದು. ಡೀಸೆಲ್ ನ ತೆಗೆದುಕೊಂಡು ಹೋದಂತಹ ಗ್ರಾಹಕರ ವಾಹನಗಳು ಈಗ ಅರ್ಧ ದಾರಿಯಲ್ಲಿ ಕೈ ಕೊಟ್ಟು ಕೆಟ್ಟು ನಿಂತ್ಕೊಳ್ತಾ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲಿ ಈಗ 1-2 ಇದೇ ರೀತಿ ಆಗಿದಂತಹ ಎಕ್ಸ್ಪೀರಿಯನ್ಸ್ ಸಹ ಶೇರ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಸ್ಥಳೀಯರಾಗಿರ್ತಾರೆ. ಹಾಗಾಗಿ ಇನ್ನ ಇಲ್ಲಿ ಮೆಕ್ಯಾನಿಕ್ ಬಳಿ ಆ ಗಾಡಿಗಳನ್ನ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಡೀಸೆಲ್ ಬದಲಿಗೆ ಅಲ್ಲಿ ನೀರನ್ನ ಮಿಕ್ಸ್ ಮಾಡುವಂತಹ ಪ್ರಕರಣ ಅಲ್ಲಿ ಬೆಳಕಿಗೆ ಬಂದಿರುವಂತದ್ದು.
ನಮ್ಮದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಚೆಕ್ ಮಾಡಿ ಹೇಳಿದ್ದಾರೆ, ನೀರು ಟ್ಯಾಂಕಿಗೆ ಹಾಕಿ ನಾವು ವಾಪಸ್ ತಾಳಿ ಅಂತ ಹೇಳಿದ್ರು. ಇಲ್ಲ ಇದ್ರ ಪರ್ಮನೆಂಟ್ ಅಂತ ಆನಂದನೇ ಹೇಳಿದ ಗ್ಯಾರಂಟಿ ನಾವು ಕೊಡ್ತೀವಿ ತಾಳು, ಏನೇ ಪ್ರಾಬ್ಲಮ್ ಆದರೂ ಅವರು ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಗಾಡಿಗಳಿಗೇನೋ ಸಮಸ್ಯೆ ಆದ ಸ್ಪಂದಿಸೋದು ಹೆಂಗೆ ಬರುತ್ತೆ ಅದರಲ್ಲಿ? ಅವ್ರು ಹಂಗಂತ ಹೇಳ್ತೀನಿ, ನಾನು ಕೇಳಿದ್ದೀನಿ ಅವ್ರು ಹೇಳಿದ್ರು. ಯಾರ್ದು ಮಿಕ್ಸ್ ಆಗಿರೋದು? ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ವು, 2000 ಡೀಸೆಲ್ ಹಾಕ್ಸಿದ್ವಿ ನಾವು. ಈಗ ಅವ್ರು ಟಾಟಾ ಎಸಿ ಬಂದು ನಿನ್ನೆ ಹಾಕ್ಸ್ಕೊಂಡು ಹೋಗಿದ್ದಂಥ ಡೀಸೆಲ್ಲು ಬಂದು ಚೆಕ್ ಮಾಡಿ, ಮೆಕ್ಯಾನಿಕ್ ಚೆಕ್ ಮಾಡಿ ನೀರು ಮಿಕ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಅವರು ವಾಪಸ್ ತಗೊಂಡ್ರೆ ಡೀಸೆಲ್, ಅದರಿಂದ ನಾವು ಕ್ಯಾನ್ಗೆ ಹಾಕ್ಸಿದ್ವಿ 2000 ಡೀಸೆಲ್. ಗಾಡಿ ಸೀಸ್ ಆಗಿದೆ, ಅವ್ರ ಗಾಡಿ ಸೀಸ್ ಆಗಿದೆ. ಯಾವ ಗಾಡಿ? ಟಾಟಾ ಎಸಿ. ಅದರಿಂದ ನೆನ್ನೆ ಹಾಕ್ಸ್ಕೊಂಡು ಹೋಗಿದ್ರಂತ ಅವರು. ನೆನ್ನೆ ಎಷ್ಟೊತ್ತಿಗೆ ಹಾಕ್ಸ್ಕೊಂಡು ಹೋದ್ರು ಗೊತ್ತಿಲ್ಲ, ಅವರು ಹಾಕ್ಸ್ಕೊಂಡು ಹೋದ್ರಂತ. ನಾವು ಬೆಳಗ್ಗೆ ಬಂದು 9:30 ಹಾಕ್ಸಿದ್ವಿ ನಾವು. ಈಗ ಅವ್ರು ಬಂದು ಡೀಸೆಲ್ ಮಿಕ್ಸ್ ಆಯ್ತು ಗುರು ಅಂತೇಳಿ ನಮ್ಮ ಕ್ಯಾನ್ಗೆ ಹಾಕ್ಸಿದ್ವಿ. ನಮಗೂ ಡೌಟ್ ಬಂತು, ನಮ್ಮ ಗಾಡಿನೂ ಬಂಡವಾಳ ಹಾಕಿದ್ವಿ, ಯಾರು ಕಟ್ಕೊಡಲ್ಲ. ಅವ್ರು ನಾವು ಕೇಳಿದ್ವು, ನಾವು ಏನು ಆಗಿಲ್ಲ ಚೆಕ್ ಮಾಡಿದ್ರು, ಟ್ಯಾಂಕಲ್ಲಿ ಚೆಕ್ ಮಾಡ್ತಾರೆ ಅಂತ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ನಮಗೆ. ನಾವು ಅದಕ್ಕೆ ಡೌಟ್ ಕೊಟ್ಟು ನಾವು ವಾಪಸ್ ಹಾಕಿದ್ವಿ. 2000 ಡೀಸೆಲ್ ಹಾಕಿದ್ವಿ. ನಾವು ಬೇಡ ಕಣಪ್ಪ, ಚೆಕ್ ಮಾಡ್ಕೊಂಡು ಆ ಜವಾಬ್ದಾರಿ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಅದರಿಂದ ನಾವು ವಾಪಸ್ ಕೊಟ್ಟಿದ್ವಿ. 2000 ಡೀಸೆಲ್ ಹಾಕಿದ್ವಿ, ವಾಪಸ್ ಕೊಟ್ಟಿದ್ವಿ. ಸರ್ ಅದೇ ಅವ್ರು ಬಂದು ಹೇಳಿದ್ರಲ್ಲ, ಅದೇನೋ ಸ್ಮೆಲ್ ಬರ್ತಾ ಇಲ್ಲ, ಒಟ್ಟಿನ ಡೀಸೆಲ್ ಆ ಥರ ಸ್ಮೆಲ್ಲೇ ಬರ್ತಾ ಇಲ್ಲ. ಆ ಥರ ಏನು ಕ್ವಾಲಿಟಿ ಅದಿಲ್ಲ, ಅದು ಆ ಥರ ಏನು ಡೀಸೆಲ್ ಕ್ವಾಲಿಟಿ ಇಲ್ಲ. ನೋಡ್ಬೇಕು, ಬೇರೆ ಬಂಕಲ್ಲಿ ಚೆಕ್ ಮಾಡಿ ಹೆಂಗೆ ಬರುತ್ತೆ ಅಂತ ನಾವು ಚೆಕ್. ಸರ್ ನಾವಿಲ್ಲ 4 ವರ್ಷದಿಂದ ಹಾಕ್ಸ್ಕೊಳ್ತೀವಿ ಸರ್. ನಮ್ಗೆ ಯಾವ್ದು ಈ ಥರ ಕಂಪ್ಲೇಂಟ್ ಲಾಸ್ಟ್ ಟೈಮ್ ಒಟ್ಟಾಗಿ ಬಂಕಲ್ಲಿ ಆಗಿತ್ತು ಅಂತ ಹೇಳಿದ್ದಾರೆ. ಅದು ನಮ್ಗೆ ಯಾವ ಥರ ಈ ಥರ ಕಂಪ್ಲೇಂಟ್ ಆಗಿಲ್ಲ. ನಮ್ಗೆ ಇದೇ ಈ ಸರಿ ಡೌಟ್ ಬಂದಿರೋದು. ನಮ್ಗೆ 4 ವರ್ಷದಿಂದ ಹಾಕ್ಸ್ಕೊಳ್ತಾ ಇದ್ದೀವಿ. ಇದೇ ಥರ ಫಸ್ಟ್ ಫಾಲ್ಟ್ ಇರೋದು. ನೀರು ಫಾಲ್ಟ್ ಬರ್ತಾ ಇಲ್ಲ, ಟಿಪ್ಟಾಪ್ ಚೆಕ್ ಮಾಡ್ತಾ ಇದ್ದೀವಿ, ಡೈಲಿ ನೋಡ್ತಾರೆ ಚೆಕ್ ಮಾಡ್ತೀವಿ. ಆದ್ರೂ ಇವಾಗ ನೀರು ಬಂದಿದೆ ಅಂತ ಗ್ರಾಹಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಮಾಡ್ತಾರೆ. ಎಷ್ಟು ಜನ ಮಾಡಿದ್ದಾರೆ ಸರ್? ನೆನ್ನೆ ಇವತ್ತು ನೆನ್ನೆ ಹಾಕ್ಸಿರೋರು ಇವತ್ತು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಆಯ್ತಪ್ಪ 10 ಗಂಟೆಗೆ ಬನ್ನಿ, ಓನರ್ ಮಾತಾಡೋಣ ಬಂದಿದ್ದಾರೆ. ಈಗ ಓನರ್ ಬಂದ್ಮೇಲೆ ಅದೇನು ಅಂತ ಮಾತಾಡ್ತೀನಿ. ಇಲ್ಲಿ ಇವತ್ತೇ ಸರ್ ಕಂಪ್ಲೇಂಟ್ ಮಾಡ್ತಾ ಇರೋದು. ಯಾರು ನಮ್ಮ ಟೈಮು ಫಸ್ಟ್ ಓನರ್ ಇದ್ದಾಗ ಆ ಥರ ಕಂಪ್ಲೇಂಟ್ ಆಗಿತ್ತು. ನಾವೆಲ್ಲ ಕ್ಲಿಯರ್ ಎಲ್ಲ A to Z ಎಲ್ಲ ರೆಡಿ ಮಾಡಿದ್ವಿ, ಯಾವುದೇ ಥರ ಕಂಪ್ಲೇಂಟ್ ಇರಲಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ನೋಡೋಣ, ಓನರ್ ಬಂದಮೇಲೆ ಮತ್ತೆ ನಿಮ್ಮ ಎದುರಿಗೆ ಒಂದು ಓನರ್ ತುಮಕೂರಿಂದ ಚಂದನ್ ಅದೇ ಓನರ್ ಬಂದ್ಮೇಲೆ ಮಾತಾಡೋಣ. ನಾವೇನಿಗೆ ಬೈಯೋಣ ಸರ್, ಅದೇ ನೀರು ಬಿದ್ದರೆ ನೀರು ಹೋಗ್ತೇವೆ ಅಂತ ಒಳಗಡೆ ಮೇಲ್ಗಡೆಯಿಂದ ಮಳೆ ಬಂದಾಗ ನೀರು ಹೋಗ್ತೀವಿ. ಸೇಫ್ಟಿ ಎಲ್ಲ ಮಾಡಿದ್ದೀವಿ, ಆದ್ರೂ ಸುಮ್ಮನೆ ಬಿಸಿಲು ಬೀಳ್ದಂಗೂ ಇದಾಗಬಾರ್ದು ಅಂತ ಹಾಕಿದ್ವಿ. ಅದು ನಾವು ರೀಸೆಂಟಾಗಿ ಸರ್ ಬಂದಿರೋದು, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಓನರ್ ಬಂದ್ಮೇಲೆ ನಾವು ಮಾತಾಡೋಣ ಅಂತ ಇದ್ದೀವಿ. ನಮ್ಮ ಹೆಸರು ಸರ್? ಅರುಣ್. ಏನಾಗಿದೆ ಸರ್? ಮ್ಯಾನೇಜರ್ ಮಾತಾ ಅನ್ನಪೂರ್ಣೇಶ್ವರ್, ಇಂಡಿಯನ್ ಆಯಿಲ್. ಇಂಡಿಯನ್ ಆಯಿಲ್. ಅವರು ನಿಮ್ಮ ಗಾಡಿದು ಏನೋ ಫಾಲ್ಟ್, ನೀರು ಮಿಕ್ಸ್ ಆಗಿಲ್ಲ, ನಿಮ್ಮ ಗಾಡಿ ಏನೋ ಫಾಲ್ಟ್ ಆಗಿದೆ ಅಂತ ಇವೆಲ್ಲ ಅದೇ ಅದು ನೀರು ಮಿಕ್ಸ್ ಆಗಿದೆ ಅಂತ. ಅಲ್ಲ, ರೆಗ್ಯುಲರ್ ಆಗಿ ಇಲ್ಲೇ ಹಾಕ್ತಾರೆ ನೀವು ಪೆಟ್ರೋಲ್ ಡೀಸೆಲ್? ನಾವು ಬೇರೆ ಕಡೆ ಹಾಕ್ಸಿದ್ವಿ, ನೆನ್ನೆ ಮಾತ್ರ ಇಲ್ಲಿ ಹಾಕ್ಸೋ ಡೀಸೆಲ್. ಎಷ್ಟು ಹಾಕ್ಸಿದ್ವಿ? ಎಷ್ಟು ಲೀಟರ್ ಹಾಕ್ಸಿದ್ರಿ? ಎಷ್ಟು ಹಾಕ್ಸಿದ್ವಿ? ಎರಡರಲ್ಲೂ ಅದೇ ರೀತಿ ಆಗಿತ್ತಾ? ಅದೇ ಟ್ಯಾಂಕ್ ಆಗಿದ್ದಿದೆ. ಅದು ಮೆಕ್ಯಾನಿಕ್ ರೆಡಿ ಮಾಡಿಸಿ ಮನೆ ಮುಂದೆ ನಿಲ್ಸಿದ್ದೀನಿ, ನಿನ್ನ ಈಚೆಗೆ ತೆಗ್ದಿಲ್ಲ, ಗಾಡಿ ತೆಗ್ದಿಲ್ಲ. ಬೇಕಾದ್ರೆ ಡೀಸೆಲ್ ಎಲ್ಲ ಅಲ್ಲೇ ಏನ್ ಹೇಳ್ತಾರೆ ಈಗ? ಕ್ಲೀನ್ ಮಾಡಿಸಿರೋ ನಿಮ್ದೆ ಗಾಡಿ ಫಾಲ್ಟ್ ಅಂತಾನೆ. ಈಗ ನಮ್ಮ ಗಾಡಿ ಫಾಲ್ಟ್ ಅಂದ್ರೆ ದೊಡ್ಡಗೌಡ ಪೆಟ್ರೋಲ್ ಬಂಕ್ ಡೀಸೆಲ್ ತಂದು ಹಾಕಿ ಮೆಕ್ಯಾನಿಕ್ ಇದ್ದ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗೈತೆ. ಅದೇ ಅದೇ ಅಲ್ಲಿಂದ ಈಗ ನನ್ಗೆ ಹೇಳಿದ್ರೆ ನೀವು ಗಾಡಿ ಫಾಲ್ಟ್ ಗಾಡಿ ಚೆಕ್ ಮಾಡಿಸ್ತೀವಿ, ಗಾಡಿನ ಮುಂದಕ್ಕೆ. ಅಲ್ಲ, ಇನ್ನೊಂದು ಗಾಡಿ ಯಾವ್ದೋ ಸೀಸ್ ಆಗಿದೆ ಅಂದ್ರೆ, ಇಂಜಿನ್ ಸೀಸ್ ಆಗಿದೆ ಅಂದ್ರಲ್ಲ, ಅದು ಅದೇ ಡೀಸೆಲ್ ಬಿಚ್ಚಿದೆ. ಕ್ಯಾನ್ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗಿಲ್ಲ ಗಾಡಿ. ನೆನ್ನೆ ಲೆಕ್ಕಕ್ಕೆ ಸ್ಟಾರ್ಟ್ ಆಗೈತೆ. ಮೊನ್ನೆ ಪೆಟ್ರೋಲ್ ಹಾಕಿ ನೀರು ಬಾಟ್ಲಲ್ಲಿ ನೀರು ತಂದು ಕೂಡಿಸಿದೀವಿ, ಎಲ್ಲ ಹಾಳಾಗೋದಿಲ್ಲ. ಸುಮ್ಮನೆ ಓನರ್ಗೆ ಹೇಳಿದ್ರೆ ಬಾಟಲ್ ನಾವು ಗಾಡಿಗೆ ಬೇಕು ಅಂತ ಹಿಂಗೆ ಗಲಾಟೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ವಾಟರ್ಗೆ ಹೆಂಗೆ ಹಾಕಲ್ವ ಏನಕ್ಕೋ ಗೊತ್ತಿಲ್ಲ, ತೋರಿಸಿದೀವಿ. ನೀರಿತ್ತು ಮೇಲೆ ಏನೋ ಬಿಡತ್ತ, ಏನೋ ಆಗೈತೆ ಅಂತ ಹೇಳಿ ಅವತ್ತು ಸುಮ್ಮನಾಗ್ಬಿಟ್ವಿ, ಏನು ಮಾತಾಡೋದು ಬೇಡ ಅಂತ ಹೇಳಿ ಹೋಗಿದ್ದೀವಿ. ಹಗ್ಲಲ್ಲ ಇದೆ ಆದ್ರೆ ಅಂತ ಈಗ ಅವ್ರಿಗೆ ಚೆಕ್ ಮಾಡಿದ್ದಾರೆ, ಓನರ್ ಬರಲಿ ಮಾತಾಡೋಣ ಅಂತ. ಎಸ್, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹರೀಶ್ ಬಾಬು ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರೇ, ಈ ಒಂದು ಪೆಟ್ರೋಲ್ ಡೀಸೆಲ್ ಇಲ್ಲಿ ನೀರಿನ ಒಂದು ಕಲಬೆರಕೆ ಆಗ್ತಾ ಇದೆ ಅನ್ನುವಂಥದ್ದು ಹೇಗೆ ಬೆಳಕಿಗೆ ಬಂತು, ಮತ್ತೆ ಹಾಗೆ ಇದು ಯಾವ ರೀತಿಯಾಗಿ ಇದಕ್ಕೆ ಸಬೂಬನ ಅಲ್ಲಿನ ಮಾಲೀಕರು ಏನು ಹೇಳ್ತಾ ಇದ್ದಾರೆ, ಒಟ್ಟಾರೆಯಾಗಿ ಇದರಿಂದ ಈಗಾಗಲೇ ಎಷ್ಟು ಜನ ಇದೇ ರೀತಿಯಾಗಿ ದಿನನಿತ್ಯ ಪೆಟ್ರೋಲ್ ಅನ್ನ ಅಲ್ಲಿ ಹಾಕ್ಸ್ಕೊಳ್ತಾ ಇದ್ದಾರೆ ಅಂತ?
ಕಿರಣ್, ಖಂಡಿತವಾಗಿಯೂ ಏನು ಇದೇ ಮೊದಲಲ್ಲ. ಇದು ಈ ಬಂಕಲ್ಲಿ 2-3 ಸತಿ ಇದೇ ರೀತಿ ಆಗಿದೆ. ಗ್ರಾಹಕರಿಗೆ ಡೀಸೆಲ್ ಬದಲಿಗೆ ನೀರನ್ನ ಮಿಕ್ಸ್ ಆಗಿರೋ ಡೀಸೆಲ್ ಅನ್ನ ಹಾಕಿರ್ತಕ್ಕಂಥದ್ದು. ಆ ಡೀಸೆಲ್ ಸಂಪೂರ್ಣವಾಗಿ ಕಲಬೆರಕೆ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸಿರ್ತಕ್ಕಂಥದ್ದು. ಜೊತೆಗೆ ಏನು ಗ್ರಾಹಕರು ಹಾಕಿಸ್ಕೊಂಡೋದಂತ ವಾಹನಗಳು ಅರ್ಧ ದಾರಿಯಲ್ಲಿ ನಿಂತಹ ಉದಾಹರಣೆಗಳು ನಿನ್ನೆ ಬೆಳಕಿಗೆ ಬಂದಿರತಕ್ಕಂಥದ್ದು ಕಿರಣ್. ಇದು ಅಲ್ಲ, ಇದು ಯಾಕೆ ಇದ್ರ ಬಗ್ಗೆ ಯಾರು ಸಹ ಅಲ್ಲಿ ಟೆಸ್ಟಿಂಗ್ ಅನ್ನ ಎಲ್ಲ ಮಾಡ್ತಾರೆ, ಮತ್ತೆ 5 ಲೀಟರ್ ಕ್ಯಾನ್ ಸಹ ಇರ್ತದೆ. ಪ್ರತಿನಿತ್ಯ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಟೆಸ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಟೆಸ್ಟಿಂಗ್ ಅಲ್ಲಿ ಮಾಡಿದಾಗ್ಲೂ ಏನಾದ್ರು ಪ್ರೂಫ್ ಆಯ್ತಾ? ನೀವು ಅಲ್ಲಿ ಸ್ಥಳದಲ್ಲಿ ಏನಾದ್ರು ಟೆಸ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರಾ, ಹೇಗೆ ಅಂತ? ಖಂಡಿತವಾಗಿ ಏನ್ ಗ್ರಾಹಕರು ತಗೊಂಡೋದಂತ ಡೀಸೆಲ್ ನಲ್ಲಿ ಮತ್ತೆ ಅಲ್ಲಿ ಡೀಸೆಲ್ ಆಗ್ತಂತ ಸಂದರ್ಭದಲ್ಲಿ ನಾವು ಕೂಡ ಮುಂದೆ ನಿಂತು ಅದರಲ್ಲಿ ವಿಜುವಲ್ಸ್ ಎಲ್ಲ ಕೂಡ ಗಮನಿಸಬಹುದು. ಕ್ಯಾನ್ಗಳಿಗೆ ಏನು 30 ಲೀಟರ್ ಕ್ಯಾನ್ಗೆ ಡೀಸೆಲ್ ಅನ್ನ ಹಾಕ್ಸ್ಕೊಂತ ಇರ್ತಾರೆ ರೈತರು ತಮ್ಮ ಟ್ರ್ಯಾಕ್ಟರ್ ಗಳಿಗೆ ಹಾಕ್ದಾಗ ತಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಆಗ ರೈತರು ಕೂಡ ಪೆಟ್ರೋಲ್ ನ ಡೀಸೆಲ್ ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆ ಡೀಸೆಲ್ ಅಲ್ಲಿ ಯಾವುದೇ ರೀತಿಯ ಸ್ಮೆಲ್ ಬರ್ತಾರಲ್ಲ, ಡೀಸೆಲ್ ಸ್ಮೆಲ್ ಬರುತ್ತೆ. ಡೀಸೆಲ್ ಸ್ಮೆಲ್ ಬರ್ದೇನೆ ಇರದಂತ ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ಕಲಬೆರಕೆ ಅಂದ್ರೆ ನೀರ್ ಮಿಕ್ಸ್ ಆಗಿದೆ ಅನ್ನೋದು ಕೂಡ ಗ್ರಾಹಕರು ಮಾತಾಗಿರ್ತಕ್ಕಂಥದ್ದು. ಜೊತೆಗೆ ಮಾಲೀಕರನ್ನ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ, ನಮ್ ಡೀಸೆಲ್ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಅವ್ರ ಮಾಲೀಕರು ವಾದ ಆಗಿರ್ತಕ್ಕಂಥದ್ದು ಕಿರಣ್. ಜೊತೆಗೆ ಅಲ್ಲಿ ಗ್ರಾಹಕರು ಕೂಡ ಅದ ನಿನ್ನೆ ಏನು ಹಾಕ್ಸ್ಕೊಂಡೋಗಿ ಒಂದು ವಾಹನ ಕೆಟ್ಟು ನಿಂತ ವಾಹನದಲ್ಲಿ ಆ ಡೀಸೆಲ್ ಅನ್ನ ಮತ್ತೆ ತಗೊಂಡ್ಬಂದಿರ್ತಾರೆ. ಸಂಪೂರ್ಣ ನೀರ್ ಮಿಕ್ಸ್ ಮಾಡಿ ಆ ಗಾಡಿ ಕೆಟ್ಟು ನಿಂತಿರುತ್ತೆ. ಆ ಕೆಟ್ಟು ನಿಂತ ಸಂದರ್ಭದಲ್ಲಿ ಅದನ್ನ ತಗೊಬಂದು ವಾಪಸ್ ಕೊಡುವಂತ ಸಂದರ್ಭದಲ್ಲಿ ನೋಡಿ ನಿಮ್ಮ ಡೀಸೆಲ್ ಹಿಂಗಿದೆ ಅಂದಾಗ ಇದು ನಮ್ಮ ಡೀಸೆಲ್ ಅಲ್ಲ, ನಮ್ಮ ಬಂಕಲ್ಲಿ ನೀವು ಡೀಸೆಲ್ ಹಾಕ್ತಿಲ್ಲ ಅನ್ನೋದು ಓನರ್ ನ ವಾದ ಆಗ್ತಕ್ಕಂಥದ್ದು ಕಿರಣ್. ಗ್ರಾಹಕರು ಆ ವಾಹನಗಳು ಕೂಡ ಕೆಟ್ಟು ನಿಂತಿರೋ ಸಂದರ್ಭದಲ್ಲಿ 8,000 to 10,000 ರೂಪಾಯಿ ವಾಹನಗಳ ರಿಪೇರಿಗೆ ಖರ್ಚಾಗಿರ್ತಕ್ಕಂಥದ್ದು ಅಲ್ಲಿ ಗ್ರಾಹಕರ ವಾದ ಆಗಿರ್ತಕ್ಕಂಥದ್ದು ಕಿರಣ್. ಓಕೆ, ಈ ಬಗ್ಗೆ ಏನಾದ್ರು ಅಧಿಕಾರಿಗಳಿಗೆ, ಸ್ಥಳೀಯ ಅಧಿಕಾರಿಗಳಿಗೆ ಏನಾದ್ರು ತಿಳಿಸಿದ್ರಾ? ಅವ್ರು ಏನಾದ್ರು ಅದಕ್ಕೆ ರೆಸ್ಪಾಂಡ್ ಮಾಡಿದ್ರಾ, ಹೇಗೆ ಅಂತ? ಖಂಡಿತ ಏನಿವಾಗ ಇಂಡಿಯನ್ ಪೆಟ್ರೋಲ್ ಬಂಕ್ ಆಗಿರೋದ್ರಿಂದ ಇಂಡಿಯನ್ ಪೆಟ್ರೋಲ್ ಬಂಕ್ ಆದಂತ ಸಂದರ್ಭ ಮೇಲಧಿಕಾರಿಗಳು ಏನಿರ್ತಾರೆ ಅವ್ರು ಬಂದು ಅದನ್ನ ಪರಿಶೀಲಿಸಿ ಅವರ ಬಂಕ್ ಮಾಲೀಕರ ವಿರುದ್ಧ ಅಥವಾ ಏನು ಆ ಗ್ರಾಹಕರಿಗೆ ಒಂದು ಪರಿಹಾರವನ್ನ ಕಟ್ಕೊಡ್ಬೇಕು, ಆ ಕೆಲಸ ಆಗ್ಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಆಗಿರ್ತಕ್ಕಂಥದ್ದು ಕಿರಣ್. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲಿ ನೋಡಿ, ಸರ್ಕಾರ ಒಂದು ರೀತಿಯಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಶುದ್ಧತೆಗೆ ಒಂದು ಮಾನದಂಡಗಳನ್ನ ನಿಗದಿಪಡಿಸಿರ್ತದೆ. ಅದಕ್ಕೆ ಅಂದ್ರೆ ಅದರ ಒಂದು ಡೆನ್ಸಿಟಿ, ಸಾಂದ್ರತೆಗೆ ಕುಶಲತೆಯಿಂದ ಅಲ್ಲಿ ಪೆಟ್ರೋಲ್ ಪಂಪ್ಗಳನ್ನ ಒಂದು ವಂಚನೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲೆಡೆಯೂ ಸಹ ಆಗ್ತಾ ಇರುವಂಥದ್ದು. ಅಂದ್ರೆ ಉತ್ಪನ್ನದ ಒಂದು ಗುಣಮಟ್ಟವನ್ನ ತಯಾರಿಸಲಿಕ್ಕೆ ಅಲ್ಲಿ ಸಾಕಷ್ಟು ಮಿಶ್ರಣವನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಪೆಟ್ರೋಲ್ನ ಒಂದು ಡೆನ್ಸಿಟಿ ಎಷ್ಟಿರ್ಬೇಕಂದ್ರೆ ಒಂದು ಮೀಟರ್ಗೆ ಅಲ್ಲಿ 730ರಿಂದ 800 ಕಿಲೋಗ್ರಾಮ್ಗಳಿಷ್ಟಿದ್ರೆ, ಅದು ಡೀಸೆಲ್ ಪ್ರತಿ ಘನ ಮೀಟರ್ಗೆ 830ರಿಂದ 900 ಕಿಲೋಗ್ರಾಮ್ಗಳಷ್ಟು ಸಾಂದ್ರತೆಯನ್ನ ಹೊಂದಿರಬೇಕಾಗುತ್ತೆ. ಅಂದ್ರೆ ಪ್ಯೂರ್ ಕ್ವಾಲಿಟಿ ಪೆಟ್ರೋಲ್ ಅಂತ ಹೇಳೋದಾದ್ರೆ ಸಾಮಾನ್ಯವಾಗಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಪೆಟ್ರೋಲ್ ಡೆನ್ಸಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಕ್ವಾಲಿಟಿ ಚೆಕಿಂಗ್ ಅನ್ನ ಅಲ್ಲಿ ಮಾಡಿರ್ತಾರೆ. 730ರಿಂದ 800ವರೆಗೂ ಇರುತ್ತೆ. ಅಷ್ಟರೊಳಗಡೆ ಇರಬೇಕು. ಈಗ ನೀವೆಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಾದ್ರೂ ಕೆಳಗಡೆಯಲ್ಲಿ ಡೆನ್ಸಿಟಿ ಅಂತ ಮಾಮೂಲಿ ಇದ್ದೇ ಇರುತ್ತೆ. ಅಲ್ಲಿ ನೀವು ಒಂದು ಕ್ವಾಲಿಟಿ ಚೆಕಿಂಗ್ಗೆ ಜಸ್ಟ್ ಒಂದು ನಂಬರ್ 3 ನಂಬರ್ಸ್ ಇರ್ತದೆ. ಅಲ್ಲಿ 730ರಿಂದ 800 ಒಳಗಡೆ ಇದ್ರೆ ಸಾಮಾನ್ಯವಾಗಿ ಅದು ಕ್ವಾಲಿಟಿ ಚೆಕ್ಡ್ ಆಗಿದೆ, ಮತ್ತೆ ಹಾಗೆ ಒಳ್ಳೆಯ ಪೆಟ್ರೋಲ್ ಅಂತ ಕಂಡುಹಿಡಿಬಹುದು. ಇನ್ನು ಅದೇ ರೀತಿಯಾಗಿ ಡೀಸೆಲ್ಗೆ ಹೇಳೋದಾದ್ರೆ 830ರಿಂದ 900ವರೆಗೂ ಇರುತ್ತೆ. ಎಸ್, ಆ ಒಂದು 70 ಸಂಖ್ಯೆ ಒಳಗಡೆ ಅಲ್ಲಿ ಏನಾದ್ರೂ 830ರಿಂದ 900 ಒಳಗಡೆ ಆ ಒಂದು ಕ್ವಾಲಿಟಿ ಡೆನ್ಸಿಟಿ ಮೆನ್ಷನ್ ಆಗಿದೆ ಅಂದ್ರೆ ಮಾತ್ರ ನೀವಲ್ಲಿ ಡೀಸೆಲ್ನ ಹಾಕ್ಸ್ಕೊಳ್ಬಹುದು. ಎಸ್, ಪೆಟ್ರೋಲ್ ಹಾಕ್ಸ್ಕೊಳ್ಬೇಕಾದ್ರೂ ಅಷ್ಟೇ ಈ ಒಂದು ಡೀಸೆಲ್ನ ಪೆಟ್ರೋಲ್ನ ಸಾಂದ್ರತೆ ಅಂದ್ರೆ ಡೆನ್ಸಿಟಿ, ಅದ್ರ ವಾಲ್ಯೂಮ್ ಡೆನ್ಸಿಟಿನ ಅದು 730ರಿಂದ 800 ಒಳಗಡೆ ಇರಬೇಕು. ಇನ್ನು ಡೀಸೆಲ್ನ ನೀವು ಚೆಕ್ ಮಾಡಬೇಕಾದ್ರೆ ಡೀಸೆಲ್ ಹಾಕ್ಸ್ಕೋಬೇಕಾದ್ರೆ 830ರಿಂದ 900 ಇರಬೇಕು. ಎಸ್, ನಿಮ್ಮ ಒಂದು ಹತ್ತಿರದ ಪೆಟ್ರೋಲ್ ಬಂಕ್ಗಳಲ್ಲೂ ಅಷ್ಟೇ ಇದ್ರ ಬಗ್ಗೆ ಸ್ವಲ್ಪ ಸಾಕಷ್ಟು ಗಮನ ಹರಿಸಿ. ಎಸ್, ಇನ್ನು ಕೊರಟಗೆರೆಯಲ್ಲಿ ಈ ರೀತಿಯ ಒಂದು ಪ್ರಕರಣ ನೀರಿನ ಮಿಶ್ರಣ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ವಾಹನಗಳು ಅಲ್ಲಿ ಇಂಜಿನ್ ಸಹ ಹಾಳಾಗ್ಬಿಡ್ತದೆ. ಏನು ನೀರಿನ ಒಂದು ಸಾಂದ್ರತೆ ಹೆಚ್ಚಾಗಿ ಅಲ್ಲಿ ಇಂಜಿನ್ ಒಳಗೆ ಹೋಗ್ತಾ ಇದೆ ಅಂದ್ರೆ ಸಾಮಾನ್ಯವಾಗಿ ಇಂಜಿನ್ ಸಹ ಕೆಡುತ್ತೆ, ಸೀಸ್ ಆಗುವಂತಹ ಪರಿಸ್ಥಿತಿಯೂ ಇರ್ತದೆ. ಎಸ್, ಇಂತಹ ಒಂದು ಪೆಟ್ರೋಲ್ ಬಂಕನ್ನ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಮುಲಾಜ್ ಇಲ್ಲದೆ ಅಲ್ಲಿನ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಳ್ಳೇಬೇಕಾಗತ್ತೆ. ನೋಡೋಣ ಹಾಗಾದ್ರೆ ಮುಂದಿನ ದಿನ ಯಾವ ರೀತಿಯಾಗಿ ಈ ಒಂದು ಶ್ರೀಮಾತಾ ಅನ್ನಪೂರ್ಣೇಶ್ವರಿ ಫ್ಯೂಯಲ್ ಬಂಕ್ನಲ್ಲಿ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ತಾರೆ ಇವ್ರ ಮೇಲೆ ಅಂತ. ಕಂಪ್ಲೇಂಟ್ ಮಾಡಿದ್ದಾರೆ, ನಾವು ಅದನ್ನೇ ಕೇಳ್ತಾ ಇದೀವಿ. ನಮ್ಮದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಚೆಕ್ ಮಾಡಿ ಹೇಳಿದ್ದಾರೆ, ನೀರು ಟ್ಯಾಂಕಿಗೆ ಹಾಕಿ ನಾವು ವಾಪಸ್ ತಾಳಿ ಅಂತ ಹೇಳಿದ್ವು. ಇಲ್ಲ, ಇದ್ರ ಪರ್ಮನೆಂಟ್ ಅಂತ ಆನಂತರ ಹೇಳಿದ್ರೆ ಗ್ಯಾರಂಟಿ ನಾವು ಕೊಡ್ತೀವಿ ತಾಂಡು, ಏನೇ ಪ್ರಾಬ್ಲಮ್ ಆದರೂ ಅವರು ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ಗಾಡಿಗಳಿಗೇನೋ ಸಮಸ್ಯೆ ಆದಾಗ ಸ್ಪಂದಿಸೋದು ಹೆಂಗೆ ಬರುತ್ತೆ ಅದರಲ್ಲಿ? ಅವ್ರು ಹಂಗಂತ ಹೇಳ್ತೀನಿ, ನಾನು ಕೇಳಿದ್ದೀನಿ. ಅವ್ರು ಹೇಳಿದ್ರು ಯಾರ್ದು ಮಿಕ್ಸ್ ಆಗಿರೋದು? ಅವ್ರ